ಮಾಡಬೇಕು, ಆಶೀರ್ವಾದ ಹೊಂದಿಕೊಳ್ಳಬೇಕಂತ ಹೇಳಿ ಯೇಸು ಕ್ರಿಸ್ತನು ದೇವರು ಆಸೆ ಪಡ್ತಾರೆ. ಆದರೆ ಜನಗಳು ದೇವರ ಆಲಯನ ಏನ್ ಮಾಡ್ತಾರೆ? ತಿರಸ್ಕಾರ ಮಾಡ್ತಾರೆ. ದೇವರು ಏನ್ ಹೇಳ್ತಾರೆ? ನನ್ನನ್ನು ತಿರಸ್ಕಾರ ಮಾಡೋರ್ನ ನಾನು ಕೂಡ ತಿರಸ್ಕಾರ ಮಾಡ್ತೀನಿ ಅಂತ. ನನ್ನನ್ನು ನೀವು ಹುಡುಕಿದ್ರೆ ನಾನು ನಿಮ್ಮ ಕೈನಲ್ಲಿ ಸಿಗ್ತೀನಿ ಅಂತ ಹೇಳ್ತಾರೆ ದೇವರು. ಆಮೀನ್, ಹಲ್ಲೆಲೂಯ. ಈ ಬೆಳಗಿನ ಸಮಯದಲ್ಲಿ ಯಾರೆಲ್ಲ ದೇವ್ರನ್ನ ಹುಡುಕೊಂಡು ನೀವು ಬಂದಿದ್ದೀರೋ, ಹಲ್ಲೆಲೂಯ, ಸ್ತೋತ್ರ. ನಮ್ಗೆ ಹಿಂದೆ ಏನಾಗತ್ತೆ ಅನ್ನೋದು ನಮ್ಮ ಜೀವಿತದಲ್ಲಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾವು ದೇವರ ಆಲಯಕ್ಕೆ ನಾವು ಬರುವಾಗ ನಮ್ಮ ಹಿಂದ್ಗಡೆ ಆಗುವಂತ ಅನಾಹುತಗಳು, ಗಂಡಾಂತರಗಳು, ಕೇಡುಗಳು ಅವೆಲ್ಲ ನಮ್ಮ ಜೀವಿತದಲ್ಲಿ ಬರ್ದಿಲ್ದಂಗೆ ದೇವ್ರ ಏನ್ ಮಾಡ್ತಾನೆ? ತಡೆಗಟ್ಟುತ್ತಾನೆ. ಇದು ಕೆಲವರಿಗೆ ಜನಗಳು ಗೊತ್ತಿಲ್ಲ. ನಮ್ಮ ಹಿಂದೆ ಬರುವಂತ ಆಪತ್ಗಳನ್ನ ದೇವರು ತಡೆಗಟ್ಟಿ ನಿಲ್ಲಿಸ್ತಾನೆ ಅನ್ನೋದು ಅವ್ರು ಅರ್ಥಕೊಂಡಿಲ್ಲ. ಅವರು ಹಲ್ಲೆಲೂಯ. ಹಂಗ ಅರ್ಥಕೊಳ್ಳೋದಾದ್ರೆ ಅವರು ಇಲ್ಲಪ್ಪ, ಈ ದಿನ ದೇವರ ಆಲಯಕ್ಕೆ ಹೋಗೋಣ, ನಾವು ದೇವರ ಪ್ರಸನ್ನತೆಗೆ ಹೋಗಿ ನಾವು ಭಾಗಿಯಾಗೋಣ ಅಂತ ಹೇಳಿ ಏನ್ ಮಾಡ್ತಾ ಇದ್ರು? ಓಡೋಡಿ ಬರ್ತಾ ಇದ್ರು. ಆದ್ರೆ ಅವ್ರಿಗೆ ಬೇಕಾಬಿಟ್ಟಿ ಆಗ್ಬಿಟ್ಟಿದೆ ದೇವರ ಸನ್ನಿಧಾನ ಅನ್ನೋದು. ಇದರಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 15ನೇ ಅಧ್ಯಾಯದಲ್ಲಿ ಎತ್ಕೊಳ್ಳೋದು ಎಲ್ಲರೂ. ಧರ್ಮೋಪದೇಶ ಕಾಂಡ ಪುಸ್ತಕ, ಅರಣ್ಯಕಾಂಡ ಅರಣ್ಯಕಾಂಡ ಪುಸ್ತಕ ನಂಬರ್ 12ನೇ ವಾಕ್ಯದಿಂದ 36ನೇ ವಾಕ್ಯ ನಾವು ಓದಿ. 15ನೇ ಅಧ್ಯಾಯ ಅರಣ್ಯಕಾಂಡ ಪುಸ್ತಕ 32ನೇ ವಾಕ್ಯದಿಂದ 36ನೇ ವಾಕ್ಯದವರು 36ನೇ ವಾಕ್ಯದವರು. ಇಸ್ರಾಯೇಲರು ಅರಣ್ಯದಲ್ಲಿ ಇದ್ದಾಗ ಒಬ್ಬನು ಸಬ್ಬತ್ ದಿನದಲ್ಲಿ ಕಟ್ಟಿಗೆ ಕೂಡಿಸುವುದನ್ನು ಕಂಡವರು ಅವನನ್ನು ಮೋಶೆ, ಆರೋನರ ಮತ್ತು ಸರ್ವ ಸಮೂಹದವರ ಬಳಿಗೆ ಹಿಡಿಕೊಂಡು ಬಂದರು. ಅಂಥವನಿಗೆ ವಿಧಿಸಬೇಕಾದ ಶಿಕ್ಷೆಯ ವಿಷಯದಲ್ಲಿ ಆವರೆಗೂ ವಿಧಿಯೇ ಇರಲಿಲ್ಲವಾದ ಕಾರಣ ಅವರು ಅವನನ್ನು ಕಾವಲಲ್ಲಿಟ್ಟರು. ತರುವಾಯ ಯೆಹೋವನು ಆ ಮನುಷ್ಯನಿಗೆ ಮರಣ ಶಿಕ್ಷೆಯಾಗಬೇಕು, ಸರ್ವ ಸಮೂಹದವರು ಪಾಳೆಯದ ಹೊರಗೆ ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಗೆ ಆಜ್ಞಾಪಿಸಿದನು. ಯೆಹೋವನು ಮೋಶೆಗೆ ಅಪ್ಪಣೆ ಕೊಟ್ಟಂತೆ ಸರ್ವ ಸಮೂಹದವರು ಆ ಮನುಷ್ಯನನ್ನು ಪಾಳೆಯದ ಹೊರಗೆ ಹಿಡಿಕೊಂಡು ಹೋಗಿ ಕಲ್ಲೆಸೆದು ಕೊಂದರು. ಆಮೆನ್, ಹಲ್ಲೆಲೂಯ. ಈ ಜಾಗದಲ್ಲಿ ನಾವು ಹಳೆ ಒಡಂಬಡಿಕೆ ಬೇಡ ಅಂತ ಹೇಳ್ತೀವಿ. ಹಳೆ ಒಡಂಬಡಿಕೆ ಬೇಡ, ಹೊಸದು ಬೇಕು ಅಂತೀವಿ. ಹಳೆ ಒಡಂಬಡಿಕೆಯಲ್ಲಿ ಯಾವ್ದೆಲ್ಲ ಒಳ್ಳೆ ಇದೆಯೋ ಅದನ್ನ ನಾವು ಆರಿಸ್ಕೊಳ್ಬೇಕು, ಕೆಟ್ಟದ್ರನ್ನ ಬಿಟ್ಟು ಬಿಡಬೇಕು. ಇದು ಒಳ್ಳೇದಿದೆ ಈ ವಾಕ್ಯ. ಸಬ್ಬತ್ ದಿನದಲ್ಲಿ ಅವನು ದೇವರ ಆಲಯಕ್ಕೆ, ದೇವರ ಆಸೆ ಏನಿದೆ, ಎಲ್ಲರೂ ಸರ್ವ ಜನಾಂಗಗಳು ನನ್ನ ಆಲಯದಲ್ಲಿ ಬರ್ಬೇಕನ್ನೋದು ದೇವರ ಆಸೆ ಇದೆ. ಆದ್ರೆ ಇವನು ಎಲ್ಲಾರು ದೇವರ ಆಲಯದಲ್ಲಿ ಇಸ್ರೇಲರು ಹೋಗಿ ದೇವರನ್ನ ಆರಾಧಿಸುವಾಗ ಅಲ್ಲಿರೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಹೋಗಿ ಸೌದೆನ ಆಯ್ಕೊಂಡು ಕುತ್ಕೊಂಡಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿ ಆರಾಧನೆ ನಡೀತಾ ಇದೆ. ಆರಾಧನೆ ನಡೀಲಿ ಅಂತ ಹೇಳಿ ಅವ್ರವ್ರ ಕೆಲ್ಸನ ಅವ್ರವ್ರು ಮಾಡ್ಕೊಂಡು ಅವ್ರ ಮನೆಯಲ್ಲಿದ್ದಾರೆ, ಮಾತಾಡ್ತಾರ ಅವರು. ಇಲ್ಲಿ ಆಗ ಕೆಲವರು ನೋಡ್ಬಿಟ್ಟು ಬಂದು ಮೋಶೆಗೆ ಹೇಳ್ತಾರೆ, ಸ್ವಾಮಿ, ಸಭೆಗೆ ಬರೋ ಒಬ್ಬ ಹುಡುಗ ಆಲಯಕ್ಕೆ ಬರ್ದಿಲ್ದಂಗೆ, ದೇವ್ರನ್ನ ಆರಾಧನೆ ಮಾಡೋದಕ್ಕೆ ಬರ್ದಿಲ್ದಂಗೆ ಕಾಡಲ್ಲಿ ಹೋಗಿ ಸೌದೆ ಹಾಯ್ಕೊಂಡು ಕುತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆಗ ಅವನ್ನ ಎಳ್ಕೊಂಡ್ ಬಂದಿರಿ, ಒಂದು ಕಾವಲಲ್ಲಿ ಇಡ್ತಾರ ಅವನ್ನ. ಆಗ ದೇವ್ರು ಏನ್ ಹೇಳ್ತಾರೆ ಮೋಶೆಗೆ? 35ನೇ ವಾಕ್ಯ. ಯೆಹೋವನು ಆ ಮನುಷ್ಯನಿಗೆ ಮರಣ ಶಿಕ್ಷೆಯಾಗಬೇಕು, ಸರ್ವ ಸಮೂಹದವರು ಪಾಳೆಯದ ಹೊರಗೆ ಅವನನ್ನು ಕಲ್ಲೆಸೆದು ಕೊಲ್ಲಬೇಕು. ದೇವರು ಅವನಿಗೆ ಮರಣ ಶಿಕ್ಷೆ ಆಗಬೇಕಂತ ಹೇಳಿ ದೇವರು ಮೋಶೆಗೆ ಹೇಳ್ತಾರೆ. ಯಾರು ದೇವರ ಆಲಯನ ತಿರಸ್ಕಾರ ಮಾಡಿದ್ರು, ದೇವರ ಸಭೆ ಕೂಡೋ ದಿನದಲ್ಲಿ ಯಾರು ಬರ್ದಿಲ್ದಂಗೆ ಬೇಕಂತ ಇದು ಮಾಡ್ತಾ ಇದ್ರು, ಸಭೆ ಇದ್ರೂ ಕೂಡ, ದೇವರ ಆರಾಧನೆ ಇದ್ರೂ ಕೂಡ ಅದಕ್ಕೆ ಹೋಗ್ದಿಲ್ದಂಗೆ ಬೇಕಂತ ಅವರು ಹೋಗ್ದಿಲ್ದಂಗೆ ಯಾರೆಲ್ಲ
ಇರ್ತಾರೋ ಅಂತವ್ರಿಗೆ ಇಲ್ಲಿ ಮರಣ ಶಿಕ್ಷೆ ಕೊಡ್ತಾ ಇದ್ರು. ಈಗ ದೇವರು ಮರಣ ಶಿಕ್ಷೆ ಕೊಡಲ್ಲ, ಅವ್ರ ಜೀವಿತದಲ್ಲಿ ನಷ್ಟಗಳು ಬರ್ತವೆ. ಆಮೇಲೆ ಅವ್ರ ಸಂಪಾದನೆಗಳಾಗಲ್ಲ, ಅವ್ರ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ವ್ಯಾಧಿಗಳು, ಬೆಲೆವೀನಗಳು, ಹೋರಾಟಗಳು, ಇಂಥ ಹೋರಾಟಗಳು ಬರ್ತೈತೆ. ಆಮೇಲೆ ದೇವರ ಆಲಯನ ನಾವು ಯಾವತ್ತು ಏನ್ ಮಾಡ್ಕೊಡುದು? ತಿರಸ್ಕಾರ ಮಾಡ್ಕೊಡುದು. ಇವನು ತಿರಸ್ಕಾರ ಮಾಡಿರೋದ್ರಿಂದ, ಹೋಗಿ ಅವನು ಸೌದೆ ಹಾಕೊಂಡಿರೋದ್ರಿಂದ ದೇವರ ಅವನ ಮೇಲೆ ಕೋಪ ಪಟ್ಟಿ ಅವನಿಗೆ ಮರಣ ಶಿಕ್ಷೆ ಕೊಡ್ರಿ ಅಂತ ಹೇಳಿ ಎಲ್ಲಾ ಇಸ್ರೇಲರು ಅವನಿಗೆ ಕಲ್ಗಳಿಂದ ಹೊಡೆದಿ ಅವನ್ನ ಸಾಯಿಸ್ತಾರೆ. ಯಾರು ಅವನ್ನ ಕಾಪಾಡೋದಕ್ಕ ಆಯ್ತು? ಯಾರು ಕಾಪಾಡೋದಕ್ಕಾಗ್ಲಿಲ್ಲ. ದೇವರೇ ಕಾಪಾಡ್ಬೇಕು ನಮ್ಮನ್ನ. ಅದಕ್ಕೆ ನಾವು ದೇವರನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ದೇವರ ಸಭೆನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಬೆಟ್ಟಗಳು ಗುಡ್ಡಗಳು ಕದಲೋದ್ರು ನನ್ನ ಕೃಪೆ ನಿನ್ನನ್ನು ಬಿಟ್ಟಿ ಅಗಲದು ಅಂತ ದೇವರ ವಾಕ್ಯ ಹೇಳ್ತೈತೆ. ಆಮೇಲೆ ಆಗ ನಾನು ಒಂದು ದಿನ ದೇವರು ತನ್ನ ಸನ್ನಿಧಾನದಲ್ಲಿ ತನ್ನ ಜನ ಬರ್ಬೇಕಂತ ಹೇಳಿ ದೇವರ ಆಸೆ ಪಡ್ತಾನೆ. ತುಂಬಾ ವರ್ಷ ಕಾಲ ಜೀವುಳ್ಳ ದೇವರ ಆಲಯಕ್ಕೆ ಬರೋದಕ್ಕಾಗದಿರ್ದಂಗೆ, ಅವ್ರನ್ನ ಆರಾಧಿಸೋದಕ್ಕಾಗದಿರ್ದಂಗೆ, ನಾವು ದೇವರ ಅರಿಯೋದಕ್ಕಾಗದಿರ್ದಂಗಿದ್ದೆ ಒಂದು ಕಾಲದಲ್ಲಿ. ನಾವು ಹಿಂದೂಗಳು, ನಾನು ಆಂಜನೇಯನ ಭಕ್ತ, ನಾನು ದಿನಕ್ಕೆ ಒಂದೊಂದು ದೇವರುಗಳನ್ನ ಪೂಜೆ ಮಾಡುವಂತ ಒಬ್ಬ ವ್ಯಕ್ತಿ ನಾನು. ಯೇಸು ಕ್ರಿಸ್ತನು ಏನು ದೇವರ ದೊಡ್ಡವರವರು. ನಮ್ದು 3 ದೇವರುಗಳಿದೆ. ನಮ್ ದೇವ್ರು ಎಷ್ಟೊಂದು ದೇವ್ರು ಇದೆ, ನಿಮ್ ದೇವ್ರು ಇರೋದು ಒಂದೇ ದೇವ್ರು. ನಮ್ ದೇವ್ರುಗಳಿಗಿಂತ ಯೇಸು ಏನ್ ದೊಡ್ಡವರು ಇದಾರ ಅಂತ ಹೇಳಿ ಈ ತರ ಎಲ್ಲ ಮಾತಾಡ್ತಾ ಇದೆ. ಲಾಸ್ಟ್ ಅಲ್ಲಿ ನನಗೆ ಯೇಸು ಯಾರನ್ನೋದು ನಮಗೆ ಅರ್ಥಕೊಳ್ಳಿಲ್ಲ. ನಾನು ಲಾಸ್ಟ್ ಅಲ್ಲಿ ನಮ್ಮ ಜೀವಿತದಲ್ಲಿ ತುಂಬಾ ಕಷ್ಟಗಳು, ಹೋರಾಟಗಳು ಎಲ್ಲ ಬಂದಾಗ ಕುಡ್ಕೋತನಕ್ಕೆ ಎಲ್ಲದಕ್ಕೂ ದಾಸನಾಗ್ಬಿಟ್ಟೆ, ಕೆಟ್ಟ ಸ್ವಭಾವಗಳಿಗೆ ದಾಸನಾಗ್ಬಿಟ್ಟೆ. ಲಾಸ್ಟ್ ಅಲ್ಲಿ ಊಟ ಇಲ್ಲ ಅಂದ್ರೂ ಡ್ರಿಂಕ್ಸ್ ಬೇಕು, ಈ ತರ ಎಲ್ಲ ಕಷ್ಟದಲ್ಲಿ ಸಿಕ್ಕಾಕೊಂಡು ಲಾಸ್ಟ್ ಅಲ್ಲಿ ನನ್ನ ಕಷ್ಟನ, ನನ್ನ ಹೋರಾಟನ ಯಾರಾದ್ರೂ ಬದಲಾಯಿಸಕ್ ಇದಾರ ಅಂತ ಹೇಳಿ ಎಷ್ಟೋ ದೇವರುಗಳನ್ನ ಹುಡುಕೊಂಡು ಹೋದೆ ಬಿಡುಗಡೆಗಾಗಿ. ಲಾಸ್ಟ್ ಅಲ್ಲಿ ನನ್ನ ಜೀವಿತದಲ್ಲಿ 7 ತರವಾದ ಕಾಯಿಲೆಗಳು ಬಂತು. ಆ ಕಾಯಿಲೆಗಳು ಯಾರ ಕೈಯಿಂದನೂ ಗುಣ ಮಾಡೋದಕ್ಕಾಗೋದಿಲ್ಲ. ಬ್ರೈನ್ ಟ್ಯೂಮರ್ ಬಂತು, ಅಲ್ಸರ್ ಬಂತು, ದೇವಗಳು ಬಂದು ಮಂಚದ ಮೇಲೆ ಬಂದು ಅಮುಕ್ತಾ ಇತ್ತು, ಅಲರ್ಜಿಗಳಿತ್ತು, ಒಂದು 7 ತರವಾದ ತೊಂದರೆಗಳು. ಎಲ್ಲ ಕಡೆ ಹೋಗಿ ಬಿಡುಗಡೆಗಾಗಿ ಎಲ್ಲೆಲ್ಲೋ ಹೋದೆ, ಎಲ್ಲೂ ಆಗ್ಲಿಲ್ಲ. ಲಾಸ್ಟ್ ಅಲ್ಲಿ ಏನ್ ಮಾಡಿದೆ? ಈ ಭೂಮಿನಲ್ಲಿ ಇರೋದು ಬೇಡ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗೋಣ. ಈ ಕಷ್ಟಗಳು ಸಹಿಸೋದಕ್ಕಾಗೋದಿಲ್ಲ ನಮ್ಮ ಕೈನಲ್ಲಿ. ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ದುಡ್ಡಿಲ್ಲ ನಮ್ಮ ಕೈನಲ್ಲಿ. ಅಷ್ಟು ಟ್ರೀಟ್ಮೆಂಟ್ ಮಾಡ್ಸಕ್ ಹೋದ್ರು ಒಂದಕ್ಕೆ ಟ್ರೀಟ್ಮೆಂಟ್ ಮಾಡ್ರೆ ಇನ್ನೊಂದಕ್ಕೆ ಎಫೆಕ್ಟ್ ಆಗ್ತಾ ಇತ್ತು, ತೊಂದರೆ ಆಗ್ತಾ ಇತ್ತು. ಲಾಸ್ಟ್ ಅಲ್ಲಿ ಎಲ್ಲೆಲ್ಲ ಹೋದ್ರು ಎಲ್ಲೋ ಬಿಡುಗಡೆ ಇಲ್ಲ. ಏನ್ ಮಾಡೋದು? ಒಂದೊಂದ್ಕಿತಾನು ಸತ್ತೋಗನ ಅಂತ ಯೋಚನೆ ಮಾಡ್ಕೊಂಡೇ ಇರ್ತಾ ಇದ್ದೆ ನಾನು. ಯೇಸು ದೇವ್ರ ಅನ್ನೋದು ನನಗೆ ಗೊತ್ತಿಲ್ಲ. ಯೇಸು ಹತ್ರ ಹೋದ್ರೆ ಬಿಡುಗಡೆ ಕೊಡ್ತಾರ ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಒಂದು ದಿನ ನಾನು ಒಂದು ಚರ್ಚ್ ಇತ್ತು, ಆ ಚರ್ಚಿನ ದೇವಸ್ಥಾನ ಹಿಂದೆ ಚರ್ಚ್ ಕಟ್ಟಿದ್ರು. ನಮ್ ದೇವಸ್ಥಾನದಿಂದ ಚರ್ಚ್ ಕಟ್ಟಿದಾರಲ್ಲ ಅಂತ ಹೇಳಿ ಆ ಪಾಸ್ಟರ್ಗೆ ಹೇಳಿದೆ, ಇಲ್ಲಿ ಚರ್ಚ್ ಇರ್ಕೊಡುದು, ಚರ್ಚ್ ನಡೆಸ್ಕೊಡುದು, ಇಲ್ಲಿಂದ ನೀನು ಹೋಗ್ಬಿಡು ಅಂತ ಹೇಳಿ ಆ ಪಾಸ್ಟರ್ ಒಂದು ದಿನ ಜಗಳ ಮಾಡಿ ಕೊಲೆ ಮಾಡಕ್ ಹೋಗಿದ್ದೆ. ಆಮೇಲೆ ಆ ಪಾಸ್ಟರ್ ಹೇಳಿದ್ರು, ಯಾಕಪ್ಪ ಈ ತರ ಎಲ್ಲ ಜಗಳ ಮಾಡ್ತೀರಾ ನೀವು ಅಂದ್ರು. ಇಲ್ಲ, ನಿನಗೆ ಜಾಗ ಬೇಕಂದ್ರೆ ನಮ್ಗೊಂದು 50,000 ಕೊಡು ಅಂತ ಹೇಳಿ. ನಮ್ಗೆ ಕಷ್ಟ ಆಯ್ತಲ್ಲ, 50,000 ಕೊಡು, ಇಲ್ಲ ಅಂದ್ರೆ ನಿಮ್ಮ ಸವಾಸಕ್ಕೆ ಬರಲ್ಲ ಅಂತ ಹೇಳಿ ಆ ಪಾಸ್ಟರ್ಗೆ ಇದು ಮಾಡುದು. ಆ ಪಾಸ್ಟರ್ ಲಾಸ್ಟ್ ಅಲ್ಲಿ ನಿಮ್ಗೆ 50,000 ಕೊಡ್ತೀನಿ, ನಾಳೆ ಬನ್ನಿ ಅಂತ ಹೇಳಿದ್ರು. ನಾಳೆ ಬನ್ನಿ ಅಂತ ಹೇಳಿದ ಮೇಲೆ ಅಲ್ಲಿ ಹೋಗೋದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ. ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಅವರು ದೇವರ ಹತ್ರ ಅಪ್ಲಿಕೇಶನ್ ಹಾಕಿರ್ತಾರೆ, ಏನಂತ, ಆ ದುಷ್ಟನ ಸೈತಾನ ನಮ್ಮ ಹತ್ರ ಕರ್ಕೊಂಡ್ ಬರಬೇಡ ಅಂತ ಹೇಳಿ. ಆಗ ಅಲ್ಲಿ ಹೋಗೋದಕ್ಕೆ ಮನಸ್ಸೇ ಬರಲಿಲ್ಲ ನನಗೆ. ಲಾಸ್ಟ್ ಅಲ್ಲಿ ಹಂಗೆ ಅಲ್ಕೊಂಡೇ ಇದೆ ನಾನು. ಲಾಸ್ಟ್ ಅಲ್ಲಿ ಈ ರೋಗಕ್ಕೆ ತಡೆಯೋದಕ್ಕೆ ಆಯ್ತಾ ಇಲ್ಲ.
ಕಷ್ಟಕ್ಕೆ ತಡೆಯಕ್ ಆಗ್ತಾ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ಸರಿಯಾಗಿ ನೀರಿಲ್ಲ, ಏನ್ ಮಾಡೋದು, ತುಂಬಾ ತೊಂದರೆ, ದರಿದ್ರ, ಶಾಪ, ಏನಪ್ಪ ಮಾಡೋದು, ಯಾರಾದ್ರೂ ಸಹಾಯ ಮಾಡ್ತಾರ, ಯಾರಾದ್ರೂ ನನ್ನ ಕಾಪಾಡ್ತಾರ, ಯಾರಾದ್ರೂ ಸಹಾಯ ಮಾಡೋರು ಇದಾರ ಅಂತ ಹೇಳಿ ಹುಡುಕ್ತಾ ಇದೆ ಜನಗಳನ್ನ ಹುಡುಕಕ್ ಹೋದ್ರೆ ನಮ್ಮನ್ನ ಬರೋ ದಾರಿ ನೋಡಿ ಅವರು ಬೇರೆ ಒಂದು ದಾರಿನಲ್ಲಿ ಹೋಗ್ತಾ ಇದ್ರು. ಏನಾದ್ರೂ ನಾವು ಸಹಾಯ ಮಾಡ್ಬೇಕಾಯ್ತದೆ ಅವ್ರಿಗೆ ಅಂತ ಹೇಳಿ. ಆದ್ರೆ ಮನುಷ್ಯನ ಮೇಲೆ ಭರೋಸೆ ಇಡೋದಕ್ಕಿಂತ ದೇವರ ಮೇಲೆ ಭರೋಸೆ ಇಡೋದು ತುಂಬಾ ಉತ್ತಮ. ಹಿರಿಯಮೆ ಪುಸ್ತಕದಲ್ಲಿ ಹೇಳ್ತಾರೆ, ಮನುಷ್ಯ ನನ್ನ ಬಲವೆಂದು ತಿಳಿಯೋನು ಶಪಿಸಲ್ಪಟ್ಟವನಂತೆ. ಮನುಷ್ಯ ನನ್ನ ಭುಜಬಲ ಅಂತ ಹೇಳಿ ಮನುಷ್ಯನ ಮೇಲೆ ಯಾರು ಆಧಾರಗೊಂಡ್ತಾರೋ ಅವನು ಶಪಿಸಲ್ಪಟ್ಟಿರೋ ಮನುಷ್ಯ ಅಂತೆ. ಅವರು ನೀರಲ್ಲಾಗ್ತಾರೋ ಹಾಲಲ್ಲಾಗ್ತಾರೋ ಪರಿಪೂರ್ಣವಾದ ನಂಬಿಕೆ ದೇವರ ಮೇಲೆ ಇರಬೇಕು. ನಮ್ಮ ಜೀವ ಕೊಟ್ಟಿರೋದು ಆತನು, ನಮ್ಮ ಜೀವ ಮಣ್ಣಲ್ಲಿ ಹೋಗೋವರೆಗೂ ನಮ್ಮ ನಂಬಿಕೆ ಆತನನ್ನು ಬಿಟ್ಟು ಆ ಕಡೆ ಈ ಕಡೆ ಕದಲಬಾರದು. ಆತನೇ ನಮ್ಮ ಜೀವಿತದಲ್ಲಿ ಗುರಾಣಿಯಾಗಿದ್ದಾನೆ, ದುರ್ಗವಾಗಿದ್ದಾನೆ, ಆಶೀಶ್ ದುರ್ಗವಾಗಿದ್ದಾನೆ ಆತನು. ಹಲ್ಲೆಲೂಯ. ಕೊನೆಯವರೆಗೂ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಲಾಸ್ಟ್ ಅಲ್ಲಿ ಯಾರು ಸಹಾಯ ಮಾಡೋದಕ್ಕೆ ಮುಂದೆ ಬರಲಿಲ್ಲ. ಬಂಧು ಬಳಗ ದೂರ ಆದ್ರು, ಎಲ್ಲ ದೂರ ಆಗೋದು, ಫ್ರೆಂಡ್ಶಿಪ್ಗಳು ದೂರ ಆದ್ರು. ಕೊಡ್ತೀನಿ, ಸಹಾಯ ಮಾಡ್ತೀನಿ ಅನ್ನೋರು ಯಾರು ಮಾಡಕ್ ಆಗ್ಲಿಲ್ಲ. ಲಾಸ್ಟ್ ಅಲ್ಲಿ ನನ್ನ ಜೀವನ ಇಷ್ಟೇ, ಯಾರು ಸಹಾಯ ಮಾಡಕ್ ಆಗಲ್ಲ ಅಂತ ಹೇಳಿ ಒಂದು ದಿನ ಒಂದು ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಸಾಯನ ಅಂತ ಹೇಳಿ. ಆಗ ಆಕಾಶ ನೋಡಿ ಹೇಳ್ದೆ, ಈ ಲೋಕದಲ್ಲಿ ಸತ್ಯವಾಗಿದ್ರೆ ದೇವರು ಬಂದು ನನ್ನನ್ನು ರಕ್ಷಿಸಿ ಕಾಪಾಡಬಹುದಲ್ಲ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು. ಆದ್ರೆ ಆ ದಿನದಲ್ಲಿ ಆ ಮನಸ್ಸು ಬರಂಗ್ ಮಾಡಿರೋದು ಪರಿಶುದ್ಧ ಆತ್ಮ. ನಾನು ಆ ಒಳ್ಳೆ ಆಲೋಚನೆಗಳು ಮಾಡೋದಕ್ಕೆ ನನ್ನ ಕೈನಲ್ಲಿ ಸಾಧ್ಯ ಇಲ್ಲ, ಆ ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ. ಕೆಲವು ಸಮಯದಲ್ಲಿ ಪ್ರಾರ್ಥನೆ ಮಾಡಕ್ ಆಗದಿರುವಂತ ಸಂದರ್ಭದಲ್ಲಿ ಪರಿಶುದ್ಧ ಆತ್ಮ ನಮ್ಮ ಜೊತೆನಲ್ಲಿ ಆತನು ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಸಹಾಯ ಮಾಡ್ತಾನೆ ದೇವರ ಸ್ತೋತ್ರ. ಆಗ ಒಂದು ದಾರಿನಲ್ಲಿ ನಾನು ಹೋಗುವಾಗ ಆಕಾಶ ನೋಡಿ ಹೇಳಿದೆ, ಈ ಲೋಕದಲ್ಲಿ ಸತ್ಯವಾಗಿದ್ರೆ ದೇವರು ಬಂದು ನನ್ನನ್ನು ರಕ್ಷಿಸಿ ನಾನೆಲ್ಲ ಕುಡುಕುತನ ದುಷ್ಟತನ ಬಿಟ್ಟು ನಿಮಗೋಸ್ಕರ ನಾನು ಬಾಳ್ತೀನಿ ಅಂತ ಹೇಳಿದೆ. ಆ ಮಾತು ಹೇಳಿದ ತಕ್ಷಣ ಆ ಮಧ್ಯ ರೋಡಲ್ಲಿ, ಮಗನೇ, ಇದೇ ಏರಿಯದಲ್ಲಿರೋ ನನ್ನ ಸನ್ನಿಧಾನದಲ್ಲಿ ನೀನ್ ನನ್ನನ್ನು ಆರಾಧನೆ ಮಾಡಿದ್ರೆ, ನೀನ್ ನನ್ನ ಆಲಯದಲ್ಲಿ ಬರೋದಾದ್ರೆ ನಿನ್ ದರಿದ್ರ ಶಾಪಗಳನ್ನ, ನಿನ್ ವ್ಯಾಧಿಗಳನ್ನೆಲ್ಲ ನಾನು ತೆಗೆದು ಬಿಸಾಕಿ ನನ್ನ ಸನ್ನಿಧಾನದಿಂದಲೇ ನಿನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ದೇವರು ಮಾತಾಡ್ತಾರೆ. ಆಗ ಹೋಗೋ ದಾರಿನಲ್ಲಿ ನಾವು ಒಂದು ದಿನ ಯೇಸುನ ಹುಡುಕಿಲ್ಲ, ಯೇಸು ದೇವ್ರನ್ನ ಆರಾಧನೆ ಮಾಡಿಲ್ಲ, ಯಾರನ್ನೋದು ಗೊತ್ತಿಲ್ಲ. ಆದ್ರೆ ಯಾಕಂದ್ರೆ ದೇವರ ಆತನು, ಅಮ್ಮ ಅಪ್ಪ ಆತನೇ. ತನ್ನ ಮಗು ಕಷ್ಟದಲ್ಲಿರುವಾಗ ತಂದೆಯಾಗಿ ತಾಯಿಯಾಗಿರೋ ಯೇಸು ಕ್ರಿಸ್ತನು ನನ್ನ ಮಗು ಈ ರೀತಿನಲ್ಲಿ ಅಲಿತಾ ಇದೆ ಅಂತ ಹೇಳಿ ಆತನು ತಪ್ಪಲ್ಲ ಹುಡುಕಂಡ್ ಬಂದನು. ದೇವರು ಸ್ತೋತ್ರ. ಎಲ್ಲ ಮನುಷ್ಯರಿಂದ ತಳ್ಳಲ್ಪಟ್ಟು ತಿರಸ್ಕರಿಸಲ್ಪಟ್ಟು ಬಾಧೆ ಪಡುವಾಗ ಯೇಸು ನನ್ನನ್ನ ಹುಡುಕಂಡ್ ಬಂದು ಅವರ ಸನ್ನಿಧಾನಕ್ಕೆ ನನ್ನನ್ನ ಕರ್ಕೊಂಡು, ದೇವರ ಸ್ತೋತ್ರ. ಯಾವ ಸನ್ನಿಧಾನ ಕರ್ಕೊಂಡು, ಯಾವ ಚರ್ಚ್ ಇರಬಾರ್ದಂತ ಹೇಳಿ ಹೊಡೆದಾಕಕ್ ಹೋಗಿದ್ನೋ ಅದೇ ಚರ್ಚ್ಗೆ ದೇವರು ಕಳಿಸಿದ್ರು ನನ್ನನ್ನ. ಯಾವ ಪಾಸ್ಟರ್ ಇರಬಾರ್ದಂತ ಹೇಳಿ ಕೊಲೆ ಮಾಡಕ್ ಹೋಗಿದ್ನೋ ಅದೇ ಪಾಸ್ಟರ್ ಹತ್ರ ನನ್ನನ್ನ ದೇವರು ಕಳಿಸಿದ್ರು. ಆ ಪಾಸ್ಟರ್ ಹತ್ರ ಹೋಗಿನಲ್ಲಿ ಯೇಸುನ ಕಂಡ್ಕೊಂಡೆ ನಾನು. 2001 ಸಭೆ ಒಳಗಡೆ ಇದ್ದೆ. 2001 ಇಸ್ವಿನಲ್ಲಿ ಯೇಸು ನನ್ನ ಕನಸಲ್ಲಿ ಬಂದು, ಮಗನೇ ನೀನ್ ನನ್ನ ಸೇವೆ ಮಾಡ್ಬೇಕಂತ ಹೇಳಿ ಕರೆದರು. ದೇವರಿಗೆ ನಾವು ಸಭೆಯಲ್ಲಿ ಅಲ್ಲಿ 94ರಿಂದ 2001 ಇಸ್ವಿವರೆಗೂ ಆ ಸಭೆ ಒಳಗಡೆ ನಂಬಿಕಸ್ಥನಾಗಿದ್ದೆ ನಾನು. ನಿಮ್ಗೆ ಪ್ರಮೋಷನ್ ಬೇಕಂದ್ರೆ, ನೀವು ಒಳ್ಳೆ ಸ್ಥಾನದಲ್ಲಿ ಬರ್ಬೇಕಂದ್ರೆ, ದೇವರಿಗೆ
ನಂಬಿಕಸ್ಥರಾಗಿ ನಡ್ಕೊಳ್ಬೇಕು ಸಭೆಯಲ್ಲಿ. ಪಾಸ್ಟ್ರಮ್ಮಗಲ್ಲ. ದೇವ್ರೇನ್ ಹೇಳ್ತಾರೆ, ನೀನೇನೇ ಮಾಡು ಕರ್ತನಿಗೋಸ್ಕರ ಮಾಡು, ಕರ್ತನಿಗೋಸ್ಕರ. ಆ ಸಭೆ ಒಳಗಡೆ ಆ ದಿನ ಬೆಳಗ್ಗೆ ಬಂದು ವಾರಕ್ಕೆ ಬಂದು ಕಸ ಗುಡಿಸೋದು, ಚಾಪೆ ಹಾಕೋದು, ಅವ್ರ ಗಾಡಿ ತಳ್ಕೊಡೋದು, ಸಭೆ ಕಾರ್ಯಗಳು ಏನಿದೆ ಎಲ್ಲ ಮಾಡ್ಕೊಟ್ಕೊಂಡು ಬರ್ತಾ ಇದೆ. ಅವರು ವಿಸಿಟಿಂಗ್ ಮೀಟಿಂಗ್, ವಾರದ ಮೀಟಿಂಗು, ಎಲ್ಲೆಲ್ಲಿ ಕರೀತಾರೋ ಎಲ್ಲ ಕಡೆ ಹೋಗ್ತಾ ಇದೆ. ಆ ಪಾಸ್ಟ್ರಿಗೆ ಎದುರು ಮಾತಾಡ್ತಾ ಇರ್ಲಿಲ್ಲ. ನಾನು ನನ್ನ ಕೈನಲ್ಲಿ ಇದಾಗಲ್ಲ, ಇದು ಮಾಡಲ್ಲ ಅಂತ ಹೇಳ್ತಾ ಇರ್ಲಿಲ್ಲ. ನಾನು ಆ ಸಭೆಗೆ ದಸಭಾಗ ಕೊಡೋದ್ರಿಂದ, ಕಾಣಿಕೆ ಕೊಡೋದ್ರಿಂದ, ಸೇವೆ ಮಾಡೋದ್ರಿಂದ ಅವರು ಏನ್ ಹೇಳ್ತಾರೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ. ಇವತ್ತು ಅನೇಕ ಕಡೆ ನಾನು ಕೇಳಿದ್ದೀನಿ, ನಾನು ದಸಭಾಗ ಕೊಡಲ್ವಾ, ಕಾಣಿಕೆ ಕೊಡಲ್ವಾ, ನಾನು ಯಾಕೆ ಅದು ಮಾಡ್ಲಿ, ದೇವ್ರ ಕೆಲ್ಸನ ನಾನು ಯಾಕೆ ಇದು ಮಾಡ್ಲಿ ಅಂತ ಈ ತರ ಎಲ್ಲ ಗೊಂಡ್ಗಾಡೋದ್ರನ್ನ ನಾನು ನೋಡಿದ್ದೀನಿ. ಅವ್ರು ದೇವ್ರ ಮುಂದೆ ಪ್ರಾಮಾಣಿಕರಲ್ಲ. ಅವರು ನಾವು ದೇವ್ರ ಮುಂದೆ ಪ್ರಾಮಾಣಿಕರಾಗಿರ್ಬೇಕಂದ್ರೆ, ದೇವ್ರು ನಮ್ಮನ್ನ ಪ್ರಮೋಷನ್ ಮಾಡ್ಬೇಕಂದ್ರೆ, ದೇವ್ರು ನಮ್ಮನ್ನ ಉನ್ನತ ಸ್ಥಾನಕ್ಕೆ ತರಬೇಕಂದ್ರೆ, ನೀನು ಎಲ್ಲಾ ವಿಷಯದಲ್ಲಿ ದೇವರ ಆಲಯದಲ್ಲಿ ನಂಬಿಕಸ್ಥನಾಗಿದ್ರೇನೆ ಅಲ್ಲಿಂದ ದೇವರು ನಿನ್ನನ್ನ ಮೇಲಕ್ಕೆ ತರ್ತಾನೆ. ದೇವರ ನಾನು ಸಭೆಗೆ ಹೋಗುವಾಗ ಬೇರೆ ಬೇರೆ ಸಭೆಯವರೆಲ್ಲ ಕರೀತಾ ಇದ್ರು, ಆ ಸಭೆಗೆ ಹೋಗ್ಬೇಡ, ನಮ್ ಸಭೆಗೆ ಬಂದ್ಬಿಡಿ, ಅಲ್ಲಿ ನಮ್ ಸಭೆಗೆ ಬಂದ್ರೆ ನೀನ್ ದಸಭಾಗ ಕೊಡಂಗಿಲ್ಲ, ಕಾಣಿಕೆ ಕೊಡಂಗಿಲ್ಲ, ನಮ್ ಸಭೆಗೆ ಬಂದ್ಬಿಡಿ ಅಂತ ಹೇಳಿ ಕರೆಯೋರು. ಇನ್ನೊಂದ್ ಕಡೆ ಹೋದ್ರೆ ಇನ್ನೊಂದ್ ಸಭೆಯವ್ರು ಕರೆಯೋರು. ಯಾವ ಸಭೆಗೂ ಹೋಗ್ತಾ ಇರ್ಲಿಲ್ಲ. ನಮಗೆ ಯಾವ ಸಭೆ ಕೊಡಲ್ಪಟ್ಟಿದ್ರು ಆ ಸಭೆಗೆ ನಮ್ಗೆ ಕೊಟ್ಟಿರೋ ಆ ದೇವ್ರಿಗೆ ದೇವ್ರು ಯಾವ ಸಭೆ ಕೊಟ್ಟಿದ್ದಾನೋ ಆ ಸಭೆಗೆ ನಾವು ನಂಬಿಕಸ್ಥರಾಗಲ್ಲೇ ಇರ್ಬೇಕು. ನಾವು ಹೋಗ್ರಿ ಬೇರೆ ಸಭೆಗೆ, ಒಂದು ಒಳ್ಳೆ ಮೀಟಿಂಗ್, ಕನ್ವೆನ್ಷನ್, ಏನಾದ್ರೂ ಒಂದು ಶುಭ ಕಾರ್ಯ ಇದೆಯಾ, ಶುಭ ಕಾರ್ಯ, ಕೆಟ್ಟ ಕಾರ್ಯ, ಏನಾದ್ರೂ ಮರಣ ಇದೆಯಾ, ಹೋಗ್ಬೋದು. ಆದ್ರೆ ನಿಮಗೆ ಕೊಡಲ್ಪಟ್ಟಿರೋ ಒಂದು ಸಭೆನ, ಆ ಸಭೆ ಒಳಗಡೆ ನಾವು ನಂಬಿಕಸ್ಥರಾಗಿ ನಿಂತ್ಕೊಳ್ಬೇಕು. ನಾವು ಸಭೆಯಿಂದ ಸಭೆನ ದಾಟ್ಕೊಡುದು, ಆ ಸಭೆ ಒಳಗಡೆ ನೆಲೆ ನಿಂತ್ಕೊಳ್ಬೇಕು. 100 ಜನ ನಮಗೆ ಬಂದು ಕರೆದ್ರು, ನಮ್ಮನ್ನ ಕೆಡಿಸ್ಬಿಡ್ತಾರೆ. ನಮ್ದು ಆಶೀರ್ವಾದ ಬೇಕಂದ್ರೆ ಒಂದು ಸಭೆ ಒಳಗಡೆ ನಂಬಿಕಸ್ಥರಾಗಿ ನಾವು ನಡ್ಕೊಂಡ್ರೆ ದೇವರು ಎಲ್ಲವನ್ನು ನೋಡ್ತಾ ಇರ್ತಾನೆ. ಆತನು ಮನುಷ್ಯನಲ್ಲ, ಆತನು ನೋಡ್ತಾ ಇರ್ತಾನೆ. ಕಣ್ಣಿದ್ರು ಕಾಣೋಣ ಅಂತವನಲ್ಲ, ಆತನು ಎಲ್ಲವನ್ನು ಗಮನಿಸ್ಕೊಂಡೇ ಇರ್ತಾನೆ. ನಮ್ಮನ್ನ ಇವ್ರನ್ನ ಯಾವ ರೀತಿಯಾದ್ರೂ ಇವ್ರನ್ನ ನಮ್ಮ ಮೇಲೆ ತರಬೇಕಂತ ಹೇಳಿ ಆತನು ಆಸೆ ಪಡ್ತಾನೆ ಇರ್ತಾನೆ. ಆದ್ರೆ ನಾವೇನ್ ಮಾಡ್ತಾ ಇರ್ತೀವಿ, ಆತನ ಮುಂದೆ ನಂಬಿಕಸ್ಥರ ಕಾಣಿಸ್ಕೊಳ್ಳೋದಿಲ್ಲ, ದೂರ ದೂರ ಹೋಯ್ತಾ ಇರ್ತೀವಿ. ಆತನ ದೃಷ್ಟಿನಲ್ಲಿ ಸರಿಪಡೋರಾಗಿ ನಾವು ಕಾಣ್ದಿಲ್ದಂಗೆ ನಡೀತಾ ಇರ್ತೀವಿ. ಅಭಿವೃದ್ಧಿ ಆಗಕ್ಕಾಗಲ್ಲ. ನಾವು ದೇವರಿಗೆ ಪ್ರಾಮಾಣಿಕವಾಗಿ ಕರೆಕ್ಟ್ ಆಗಿ ಇದ್ರೆ ನೀವಿದ್ದಂಗಿರಲ್ಲ, ಬಾಲ ಆಗಿರಲ್ಲ, ತಲೆಯಾಗಿರ್ತೀರ, ಆಮೇಲೆ ಕೀಳಾಗಿರಲ್ಲ, ನೆಲಾಗಿರ್ತೀರ ನೀವು. ದೇವರ ವಾಕ್ಯ ಹಂಗೆ ಹೇಳತ್ತೆ, ನಾನಲ್ಲ ಹೇಳ್ತಾ ಇರೋದು, ದೇವರ ವಾಕ್ಯ. ಆಮೇಲೆ ಹಲ್ಲೆಲೂಯಾ. ಆಗ ಈ ಲೋಕದಲ್ಲಿ ಸತ್ಯವಾಗಿರೋ ದೇವರಾದ್ರೆ ಬನ್ನಿ ಎನ್ನುವಾಗ ಯೇಸು ಕ್ರಿಸ್ತನು ಬಂದು ನನ್ನನ್ನ ಮಾತಾಡಿ ರಕ್ಷಿಸಿದ್ರು. ನನ್ನ ಕೈಗಳಲ್ಲೆಲ್ಲ ಆಂಜನೇಯನ ಅಚ್ಚನೆ ಇರೋದು, ನನ್ನ ಕೈಗಳಲ್ಲಿ ಯಾರು ನನ್ನನ್ನು ಹುಡುಕೊಂಡು ಬಂದಿಲ್ಲ. ಯೇಸು ಹುಡುಕೊಂಡು ಬಂದು ಮಾತಾಡಿ ನನ್ನ ಆಶೀರ್ವಾದ ಮಾಡಿ ನನ್ನ ರೋಗನ ವಾಸಿ ಮಾಡಿ ದೇವರು ಇವತ್ತು ಒಂದು ಒಳ್ಳೆ ಸೇವಕನಾಗಿ ದೇವರು ನನ್ನನ್ನ ಎಲ್ಲಾ ಕಡೆ ದೇವರು ಉಪಯೋಗಿಸ್ಕೊಂಡು ಬರ್ತಾ ಇದ್ದಾನೆ. ನಾವು ಯಾವ ಕೆಲ್ಸಕ್ಕೂ ಬರ್ದಿರೋ ಪಾತ್ರೆ ಆಗಿದ್ರು. ಮನೆಗೆ ಪಾತ್ರೆ ನೋಡಿದೀರಾ? ಕೆಲವು ಪಾತ್ರೆ ಕೆಲ್ಸಕ್ಕೆ ಬರೋ ಪಾತ್ರೆಗಳಾದ್ರೆ ಆ ಪಾತ್ರೆನ ಎತ್ಕೊಂಡು ಯೂಸ್ ಮಾಡ್ತೀವಿ. ಕೆಲ್ಸಕ್ಕೆ ಬರ್ತಿರೋ ಪಾತ್ರೆಗಳನ್ನ ಏನ್ ಮಾಡ್ತೀವಿ, ಇದು ಯಾವ ಕೆಲ್ಸಕ್ಕೂ ಬರೋದಿಲ್ಲ ಅಂತ ಹೇಳಿ ಅದ್ರ ಮೂಲೆಯಲ್ಲಿ ಬಿಸಾಕಿರ್ತೀವಿ. ಅದೇ ತರನೇ ಸಭೆಯಲ್ಲಿರೋ ವಿಶ್ವಾಸಿಗಳನ್ನ, ದೇವರಿಗೆ ಪ್ರಯೋಜನವಾಗಿರುವಂತ ವಿಶ್ವಾಸಿಗಳನ್ನ, 30, 60, 100ರಷ್ಟು ಫಲ ಕೊಡುವಂತ ವಿಶ್ವಾಸಿಗಳನ್ನ
ದೇವರಿಗೆ ಪ್ರಾಮಾಣಿಕವಾಗಿ ನಡ್ಕೊಳ್ಳುವಂತ ವಿಶ್ವಾಸಿಗಳನ್ನ ದೇವರು ಇದು ಬೆಲೆ ಬರೋ ಪಾತ್ರೆಗಳಂತ ಹೇಳಿ ಅದನ್ನ ಉಪಯೋಗಿಸ್ತಾನೆ. ಸಭೆಗೆ ಸರಿಯಾಗಿರಲ್ಲ ಅಂದ್ರೆ ದೇವ್ರ ಒಂದ್ ಮೂಲೆಯಲ್ಲಿ ಬಿಟ್ಟಿರ್ತಾನೆ. ಸರಿ, ನೀನ್ ಹಿಂಗೆ ಇಟ್ಕೋ, ನೀನು ಅನ್ಕುಟಂಕಂಗೆ ಇರು, ನೀನ್ ಇಷ್ಟ ಬಂದಂಗೆ ನಡೀತಾ ಇರು, ಇದ್ದಂಗೆ ಇರು. ಸರಿಯಾಗಿ ನಡೆಯಲು ಅದೇ ಸಭೆಯಲ್ಲಿ ಮುಂದೆ ಹೋಯ್ತಾನೆ ಇರ್ತಾನೆ. ನಾನ್ 30 ವರ್ಷದಿಂದ ಇದೇ ಸಭೆಯಲ್ಲಿ ಇದ್ದೀನಿ, ಅವ್ರು 10 ವರ್ಷದಿಂದ ಬರ್ತಾ ಇದ್ದಾರೆ ಸಭೆಗೆ, ಅವ್ರು ಮಾತ್ರ ಚೆನ್ನಾಗಿದ್ದಾರೆ, ನಾನು 30 ವರ್ಷದಿಂದ ಹಿಂಗೆ ಇದ್ದೀನಲ್ಲ. ಕಾರಣ ಏನು? ಪ್ರಾಮಾಣಿಕತೆ. ಪ್ರಾಮಾಣಿಕವಾಗಿದ್ದರೆ ದೇವರು ನಮ್ಮನ್ನ ಉನ್ನತವಾಗಿ ಎತ್ತಿಸ್ತಾನೆ ದೇವರು. ಆಮೇಲೆ ಹಲ್ಲೆಲೂಯಾ. ಆಗ ಸಭೆಗೆ ಹೋದ ಮೇಲೆ 100 ಜನ ಈ ತರ ಅಡ್ಡಗಳು ಮಾಡ್ತಾರೆ. ನಮ್ಮ ಸಭೆಗೆ ಬನ್ನಿ, ಹಿಂಗ್ ಬನ್ನಿ, ದಸಭಾಗ ಕೊಡೋಂಗಿಲ್ಲ, ಕಾಣಿಕೆ ಇಲ್ಲ, ಅಲ್ಲಿ ಯಾಕೆ ಹೋಯ್ತೀರಾ, ಇಲ್ಲ ಯಾಕೆ ಹೋಯ್ತೀರಾ ಅಂತ ಹೇಳಿ ನಾವು ಆ ಪಾಸ್ಟರ್ನ ನೋಡೋಗ್ತಾ ಇಲ್ಲ, ಪಾಸ್ಟರ್ ಅಮ್ಮ ನೋಡೋಗ್ತಾ ಇಲ್ಲ, ನಾವು ದೇವರನ್ನ ನೋಡೋಗ್ತಾ ಇಲ್ಲ. ಏನಾದ್ರೂ ಒಂದೇ ದೇವರೇ ನಮಗೆ. ಆಮೇಲೆ ನಮ್ಗೆ ಯಾವ ಸಭೆಯಲ್ಲಿ ಹೋಯ್ತೀವೋ ಆ ಸಭೆಯಲ್ಲಿ ನಂಬಿಕಸ್ಥರಾಗಿ ನಡ್ಕೊಂಡ್ರೆ ಅಲ್ಲಿಂದ ಆಶೀರ್ವಾದ ಮಾಡ್ತಾನೆ, ಅಲ್ಲಿಂದಲೇ ನಿಮ್ಮನ್ನ ಸೇವಕರಾಗಿ ಮಾರ್ಪಡಿಸ್ತಾನೆ ದೇವರು. ಇಲ್ಲ ನೀವ್ ಹಿಂಗ್ ಇರ್ತೀರಾ, ಯಾರೋ ಒಬ್ಬ ಕರೀತಾನೆ, ಇಲ್ಲ ನೀನ್ ಪಾಸ್ಟರ್ ಆಗ್ಬಿಡ್ಬೋದು ಅಂತ ಹೇಳಿ ಕರೀತಾನೆ. ಇಲ್ಲ ನೀವ್ ಹಿಂಗಿದ್ದೀರಾ, ಯಾರೋ ಒಬ್ರು ಕರೀತಾರೆ, ನೀನ್ ಪಾಸ್ಟರ್ ಅಮ್ಮ ಆಗ್ಬಿಡ್ಬೋದು ಅಂತ ಹೇಳಿ ಎಕ್ಕಿಸ್ಬಿಟ್ಟು ಬಿಡ್ತಾರೆ, ಎಳುವು ಬೀಳಿಸ್ಬಿಡ್ತಾರೆ. ದೇವರ ಚಿತ್ತ ಇರೋದಾದ್ರೆ ನೀವಿರೋ ಜಾಗದಲ್ಲೇ ಆತನು ನಿಮ್ಮನ್ನು ಆಶೀರ್ವಾದ ಮಾಡಿ ಸೇವಕರಾಗಿ ಸೇವಿಕೆಗಳಾಗಿ ದೇವರು ಮಾರ್ಪಡಿಸಿ ಆಶೀರ್ವಾದವಾಗಿ ನಡೆಸ್ತಾನೆ ದೇವರು. ಆಮೇಲೆ ಆಗ ದೇವರು 2001ರಲ್ಲಿ ದೇವರು ನನ್ನ ಸೇವೆ ಕರೆದೆ. ನನಗೆ ಮದುವೆ ಆಗಿರ್ಲಿಲ್ಲ. ಅವಾಗ ಕರ್ತನ ಹತ್ರ ಎಲ್ಲಾ ಬಂದ್ಮೇಲೆ ನನ್ನ ಕಷ್ಟಗಳೆಲ್ಲ ನಿವಾರಣೆ ಮಾಡಿ ಅಲ್ಲಿ ನನಗೆ ಮದುವೆ ನಡೆಸ್ಕೊಟ್ಟಿ ಇವತ್ತು ನನ್ನ ನೈಟ್ ಮಕ್ಕಳಿದ್ದಾರೆ. ನನಗೆ 3 ಜನ. ನನ್ನ ನೈಟ್ ಇದ್ದಾರೆ ಕರೆಕ್ಟಾಗಿ 3 ಜನ ಮಕ್ಕಳು. ಆ ತರ ದೇವರು ಆಶೀರ್ವಾದ ಮಾಡಿದ್ರು. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಎಸಿದೆವು, ಯೆಹೋವನ ಸನ್ನಿಧಾನದಲ್ಲಿ ಬೇಡುವರಿಗೆ ಯಾವುದಕ್ಕೂ ಕೊರತೆ ಇಲ್ಲ. ಅಲ್ಲಲ್ಲಿ ದೇವರು ಆ ರೀತಿಯಾಗಿ 94ನೇ ಇಸ್ವಿಯಿಂದ ಇದುವರೆಗೂ ನನ್ನನ್ನು ನಡೆಸ್ಕೊಂಡು ಬಂದ್ರು. ನಿಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಮನ್ನು ದೇವರು ಕಾಪಾಡ್ತಾನೆ. ಸ್ತೋತ್ರ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಸ್ತೋತ್ರ. ರಾಷ್ಟ್ರದಲ್ಲಿ ನನ್ನ ವ್ಯಾಧಿಗಳನ್ನ ಗುಣ ಮಾಡಿ ಈಗ ದೇವರು ಸಭೆ ಕೊಟ್ಟಿದ್ದಾರೆ. ಸಭೆ ನಡೆಸ್ತಾ ಇದ್ದೀನಿ. ಜಾಗ ತಗೊಂಡಿದ್ದೀನಿ. ಸ್ವಂತ ಜಾಗ ಕೊಟ್ಟಿದ್ದಾರೆ ದೇವರು. ಭೂಲೋಕದ ಎಲ್ಲಾ ಕಡೆಯಲ್ಲೂ ದೇವರು ನನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಮಾರ್ಕ್ 2ನೇ ಅಧ್ಯಾಯ. ಸ್ವಲ್ಪ ಕೋಲ್ಡ್ ಆಗಿದೆ, ಗಂಟ್ಲು ಹಿಡಿತಾ ಇದ್ದೀವಿ. ಗ್ಲಾಸ್ ಇದೆಯಾ? ಎತ್ಕೊಂಡ್ರ? ಆಗ ಕೀರ್ತನೆ 50ನೇ ಅಧ್ಯಾಯದಲ್ಲಿ ನೋಡ್ದು ಆತನು ಎಲ್ಲರೂ ನಮ್ಮ ದೇವರ ಸನ್ನಿಧಾನದಲ್ಲಿ ಬರ್ಬೇಕಂತ ಹೇಳಿ ಆಸೆ ಪಡ್ತಾನೆ. ಇಲ್ಲಿ ಮಾರ್ಕ್ 2ನೇ ಅಧ್ಯಾಯದಲ್ಲಿ ಒಂದು 4 ಜನ ಒಬ್ಬ ಪಶ್ಮವಾಯಿನ ದೇವರ ಆಲಯಕ್ಕೆ ಎತ್ಕೊಂಡು ಬರೋದ್ರನ್ನು ನಾವು ನೋಡ್ತೀವಿ. ವಾಕ್ಯನ ಓದನ. ಮಾರ್ಕ್ 2ನೇ ಅಧ್ಯಾಯ. ಕೆಲವು ದಿವಸಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿ ತಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿ ಎಲ್ಲಿದ್ದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಕೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಡಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ಕಪೆರ್ನೌಮ್ ಎಂಬ ಒಂದು ಸ್ಥಳದಲ್ಲಿ ಯೇಸು ಇದ್ದಾಗ ಒಂದು ಮನೆಯಲ್ಲಿ ಕುಂತಿರುವಾಗ ಒಬ್ಬ ಪಾರ್ಶ್ವವಾಯು ರೋಗಿನ 4 ಜನ ಯೇಸು ಹತ್ರ ಏನ್ ಮಾಡ್ತಾರೆ, ಎತ್ಕೊಂಡು ಬರ್ತಾರೆ.
ಎತ್ಕೊಂಡು ಬಂದಾಗ ಅಲ್ಲಿ ಒಳಗಡೆ ಹೋಗೋದಕ್ಕೆ ಜಾಗ ಇರಲಿಲ್ಲ. ಆದ್ರೆ ಜಾಗ ಇಲ್ಲ ಅಲ್ಲಿ ಅಂತ ಹೇಳಿ ಆ ಪಶ್ಮವಾಯಿನ ಕರ್ಕೊಂಡು ಅವ್ರು ಏನ್ ಮಾಡಿಲ್ಲ, ವಾಪಸ್ ಹೋಗಿಲ್ಲ, ಹಿಂದೆ ಹೋಗಿಲ್ಲ. ಅವರು ಎಲ್ಲಾದ್ರೂ ಈ ವ್ಯಕ್ತಿನ ಯೇಸು ಕ್ರಿಸ್ತನ ಹತ್ರ ಎಳ್ಕೊಂಡು ಹೋಗ್ಬೇಕಂತ ಹೇಳಿ ಮನೆ ಅಂಚಿನ ತೆಗ್ದಿ ಮೇಲ್ಗಡೆ ಹೋಗಿ ಆ ಯೇಸು ಇರೋ ಜಾಗದಲ್ಲಿ ಆ ಪಶ್ಮವಾಯಿ ರೋಗಿನ ಕರೆಕ್ಟ್ ಆಗಿ ಅಲ್ಲೇ ಬಿಡ್ತಾರೆ, ತೊಟ್ಲಲ್ಲಿ. ಆಗ ಯೇಸು ಅವನ್ನ ನೋಡಿ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಇವನು ಕ್ಷಮಾಪಣೆನೇ ಕೇಳಿಲ್ಲ. ಯೇಸು ಹತ್ರ ಹೋದ್ರೆ ಸಾಕು, ಯೇಸುನೇ ಪಾಪನ ಕ್ಷಮಿಸ್ಬಿಡ್ತಾರಂತೆ ನೋಡಲ್ಲಿ. ಕ್ಷಮಾಪಣೆನೇ ಕೇಳಿಲ್ಲ ಅವನು. ಆದ್ರೆ ನಾವು ಕೆಲವು ಸಮಯದಲ್ಲಿ ಕ್ಷಮಾಪಣೆ ಕೇಳಲ್ಲ, ಆದ್ರೆ ದೇವರ ಆಲಯಕ್ಕೆ ಬರುವಾಗ ಅಪ್ಪ ಕನಿಕರ ನೋಡಿಸಿ ನಮ್ಮ ತಪ್ಪುಗಳು ಆಂತರ್ಯದ ಆತನು ನಮ್ಮ ತಪ್ಪುಗಳನ್ನ ಮನ್ನಿಸ್ಬಿಡ್ತಾನೆ ದೇವರ ಸ್ವಾಮಿ. ಆಗ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಅದ್ರ ಕೆಳಗಡೆ ವಾಕ್ಯ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು ಇವನು ಯಾಕೆ ಕೊಂಡರು ಹೀಗೆ. ಆಗ ಭೂಲೋಕದಲ್ಲಿ ಯೇಸು ಸ್ವಾಮಿಗೆ ಪಾಪಗಳನ್ನು ಕ್ಷಮಿಸುವಂತ ಅಧಿಕಾರಗಳು ಉಂಟು. ಆದ್ರೆ ಅವ್ರು ಹೇಳ್ತಾರೆ ಶಾಸ್ತ್ರಿಗಳು, ಯೇಸು ಒಬ್ಬರಿಗೆ ಇರೋದು ದೇವ್ರಿಗೆ ಒಬ್ಬರಿಗೆ ಇರೋದು ಕ್ಷಮಿಸೋದಕ್ಕೆ ಅಧಿಕಾರ, ಆದ್ರೆ ನಿನಗಿಲ್ವಲ್ಲ ಅಂತ ಹೇಳ್ತಾರೆ. ಆದ್ರೆ ಯೇಸು ಹೇಳ್ತಾರೆ, ಮನುಷ್ಯ ಕುಮಾರನಿಗೆ ಯತ್ನೆ ಹಾಕಿದಲ್ಲಿ ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂದು ನಿಮಗೆ ತಿಳಿಯಬೇಕೆಂದು ಹೇಳಿ ಆ ಪಶ್ಮವಾಯಿ ರೋಗಿಯನ್ನು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆಯೆಂದರು. ಆಗ ದೇವರ ಆಲಯಕ್ಕೆ ಆ ಪಶ್ಮವಾಯಿ ರೋಗಿನ ಎತ್ಕೊಂಡು ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರು ಕನಿಕರಿಸಿ ನನ್ನನ್ನು ಹುಡ್ಕೊಂಡು ಬಂದಿದ್ದಾರೆ, ನನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ, ನಾನು ಬಿಡುಗಡೆ ಕೊಡ್ತೀನಿ ಅಂತ ಬಂದಿದ್ದಾರೆ, ನಾನು ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿ ನಂಬ್ಕೊಂಡು ನನ್ನನ್ನ ಬಂದಿದಾರಲ್ಲ, ಇವ್ರ ನಂಬಿಕೆನ ನಾನು ವೇಸ್ಟ್ ಮಾಡ್ಕೊಡ್ದು, ಇವ್ರನ್ನ ಆಶಾಭಂಗ ಪಡಿಸ್ಕೊಡುದು ಅಂತ ಹೇಳಿ ಅವ್ರ ನಂಬಿಕೆಗೆ ಸರಿಯಾದ ಒಂದು ಫಲನ ಕೊಟ್ಟಿ ಬಿಡುಗಡೆ ಕೊಟ್ಟಿ ದೇವರು ಅಲ್ಲಿಂದ ಅವ್ರನ್ನ ಕಳಿಸ್ತಾರೆ. ಅವ್ರ ದೇವರ ಹತ್ರ ಬಂದಾಗ ಅವ್ರ ನಂಬಿಕೆನ ವ್ಯರ್ಥವಾಯ್ತಾ? ಇಲ್ಲ. ಅವ್ರ ದೇವರ ಹತ್ರ ಬಂದ್ರು, ಬಿಡುಗಡೆ ಕೊಡದಿಲ್ದಂಗೆ ಕಳಿಸಿದ್ರ? ಬಿಡುಗಡೆ ಕೊಟ್ಟಿದೆ, ಕಳಿಸಿದ್ರು. ಆಮೇಲೆ ಹಲ್ಲೆಲೂಯಾ ಸ್ತೋತ್ರ. ಆಗ ನಮಗೆ ಈ ದಿನದಲ್ಲಿ ಕಾಯಿಲೆ ಬಂದಾಗ ನಾವು ದೇವ್ರ ಮಕ್ಕಳಾಗಿದ್ರು ನಮ್ಗೆ ಯಾಕೆ ಕಾಯಿಲೆ ಬರ್ತೈತೆ ಅಂತ ಕೆಲವು ಸಮಯದಲ್ಲಿ ನಾವು ಯೋಚನೆ ಮಾಡ್ತೀವಿ. ಹಲ್ಲೆಲೂಯಾ ಸ್ತೋತ್ರ. ಏನೇ ನಡೆದ್ರು ದೇವರ ಚಿತ್ತ ಅದು. ಹಲ್ಲೆಲೂಯಾ. ಇಲ್ಲ ಪಾಪ ಮಾಡಿರೋದ್ರಿಂದ ವ್ಯಾಧಿ ಬರಲ್ಲ. ಯಾರೋ ಒಬ್ಬನಿಗೆ ಕುರುಡ ಇರ್ತಾನೆ, ಯೇಸು ಸ್ವಾಮಿ ಶಿಶಿದಿರ್ ನೋಡಿ ಹೇಳ್ತಾರೆ, ಸ್ವಾಮಿ ಇವ್ರ ತಂದೆ ತಾಯಿಗಳು ಪಾಪ ಮಾಡಿದಾರ, ಅದರಿಂದ ಇವನಿಗೆ ಕುರುಡ ಆದ. ಇಲ್ಲ, ಇದು ದೇವರ ಮಹಿಮೆಗಾಗಿ ಬಂದಿರೋದು ಇದು. ಹಲ್ಲೆಲೂಯಾ. ಕೆಲವರಿಗೆ ರೋಗದಲ್ಲಿ ಸಾಯ್ಬೇಕನ್ನೋ ದೇವರು ಮಡಗಿದ್ರೆ ರೋಗದಲ್ಲಿ ಸಾಯ್ತಾರೆ. ದೇವರು ಸರ್ವ ಸೃಷ್ಟಿಕರ್ತನ, ಆತನು ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ನಾವು ಆತನ ಹತ್ರ ಕೇಳ್ಕೊಳ್ಬೇಕು. ಅಲ್ಲಲ್ಲ, ನಮ್ಮ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಕಾಸು ಕೊಟ್ಟಿಲ್ಲ ಅಂದ್ರೂ ಹಂಗೆ ಕೆಲವರಿಗೆ ಟ್ರೀಟ್ಮೆಂಟ್ ಇಲ್ದಂಗೆ ವಾಸಿ ಮಾಡ್ತಾನೆ, ಇನ್ ಕೆಲವರಿಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ದುಡ್ಡನ್ನ ಕೊಡ್ತಾನೆ. ಹೆಂಗ್ ಬೇಕಾದ್ರೂ ಮಾಡ್ತಾನೆ ದೇವರು. ಇವಾಗ ನಮ್ಗೆ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಕಾಸು ಇರ್ಲಿಲ್ಲ, ದೇವರು ಹಂಗೆ ಗುಣ ಮಾಡಿದ್ರು. ಇನ್ ಕೆಲವರಿಗೆ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಕಾಸು ಕೊಡ್ತಾರೆ ದೇವರು. ಹಲ್ಲೆಲೂಯಾ. ಇನ್ ಕೆಲವರಿಗೆ ಟ್ರೀಟ್ಮೆಂಟ್ಗೆ ವ್ಯಾಧಿ ಬಂತ, ಹಲ್ಲೆಲೂಯಾ, ದೇವರೇ ಕಾಸು ಕೊಡ್ತಾನೆ. ಇಲ್ಲಿ ಪಶ್ಮವಾಯಿ ರೋಗಿನ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡಿ ಅಂದನು. ಅವನಿಗೆ ಹಾಸಿಗೆನೇ ಎತ್ತೋದಕ್ಕೆ ಅವನಿಗೆ ಬಲ ಇರಲಿಲ್ಲ. ಈಗ ಅವನಿಗೆ ಹಾಸಿಗೆಯನ್ನು ಎತ್ತಿಕೊಂಡು ನಡೆಯುವಂತ ಬಲನ ದೇವರು ಕೊಡ್ತಾ ಇದ್ದಾರೆ ಅವನಿಗೆ. ಒಂದು ವೇಳೆ ಬೆಳಗಿನ ಸಮಯದಲ್ಲಿ ನಿಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ದೈವಿಕ ಒಂದು ಬಲ ಇಲ್ಲ ಅನ್ನೋದಾದ್ರೆ, ಕರ್ತನೆ ಬೆಳಗಿನ ಸಮಯದಲ್ಲಿ ನಿಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ಒಂದು ದೈವಿಕವಾದ ಬಲವನ್ನು ದೇವರು ಕೊಡೋನಾಗಿರ್ತಾನೆ. ಆಮೇಲೆ 38 ವರ್ಷದಿಂದ 5ನೇ ಅಧ್ಯಾಯ ಯೋವಾನ್ ಪುಸ್ತಕದಲ್ಲಿ ಒಂದೇ ಸ್ಥಳದಲ್ಲಿ ಅವನು
ಇವನು ಎದ್ದೇಳೋದಕ್ಕೆ ಮುಂಚೆ ಬೇರೆಯವರೆಲ್ಲ ಹೋಗಿ ನೀರಲ್ಲಿ ಬಿದ್ದಿ ವಾಸಿಯಾಗಿ ಹೊಂಟೋಯ್ತಾ ಇದ್ರು. ಆ ಬೆತ್ತಸ್ತ ಅನ್ನೋ ಸ್ಥಳದಲ್ಲಿ 5 ಮಂಟಪಗಳಿತ್ತು. 5 ಮಂಟಪ ಅಂದ್ರೆ 5 ತರ ಹಿಂಗೆ ಚರ್ಚ್ ತರನೇ ಅಂತ ತಿಳ್ಕೊಳ್ಳೋಣ. ಅದ್ರೊಳಗಡೆ 5 ಮಂಟಪದಲ್ಲಿ ತಂದಿ ಕುಂಟ್ರುಗಳನ್ನ ಮೈ ಒಣಗಿರೋರ್ನ, ಗಾಯ ಇರೋರ್ನ, ತರತರವಾದ ರೋಗ ಇರೋರ್ನ ತಂದಿ ಆಗ್ತಾ ಇದ್ರು. ಯಾಕೆ? ಅದ್ರ ಮುಂದೆ ಒಂದು ಕೊಳ ಇತ್ತು, ಕೆರೆ. ಅದಕ್ಕೆ ಬೆತ್ತೆಸ್ತ ಅಂದ್ರೆ ಒಂದು ಕೊಳ, ಕೆರೆ ಅಂತ. ಆ ಕೆರೆ ಇತ್ತು ಅಲ್ಲಿ. ಆ ಕೆರೆ ನೀರನ್ನ ಆಗಾಗ ಪರಲೋಕದಿಂದ ಒಬ್ಬ ದೇವದೂತ ಇಳಿದು ಬಂದು ಆ ಕೆರೆ ನೀರನ್ನ ಕಲಿಸ್ತಾ ಇದ್ದ. ಆ ಕೆರೆ ನೀರನ್ನ ಕಲಸುವಾಗ ನೀರು ತಿರುಗ್ತಾ ಇತ್ತು. ಆ ನೀರು ತಿರುಗುವಾಗ ಇಲ್ಲಿರೋ ಜನಗಳು, ರೋಗಿಲಿರೋರು, ಓ ನೀರು ತಿರುಗ್ತಾ ಇದೆ, ದೇವ್ರ ದೂತ ಬಂದು ಕಲ್ಸ್ ಹೋಗಿದ್ದಾನೆ ಅಂತ ಹೇಳಿ ಓಡೋಡಿ ಬಂದು ನೀರಲ್ಲಿ ಎಲ್ಲಾರು ಬೀಳ್ತಾ ಇದ್ರು. ಎಲ್ಲಾರು ಬಿದ್ದು ವಾಸಿಯಾಗಿ ಹೋಗ್ತಾ ಇದ್ರು. ಆದ್ರೆ ಆ ಜಾಗದಲ್ಲಿ ಎದ್ದಿ ನಡೆಯೋದಕ್ಕಾಗ್ದಿಲ್ದಂಗೆ, ಹಾಸಿಗೆ ಎತ್ಕೊಂಡು ನಡೆಯೋದಕ್ಕಾಗ್ದಿಲ್ದಂಗೆ ಒಂದೇ ಸ್ಥಳದಲ್ಲಿ ಅಡಿಕೊಂಡು ಕುಂತಿದ್ದ 38 ವರ್ಷದಿಂದ. ಎಷ್ಟು ವರ್ಷದಿಂದ? 38 ವರ್ಷದಿಂದ. ಇಲ್ಲಿ ಬಂದಿರೋ ಕೆಲವರು ನಿಮ್ಮ ಜೀವಿತದಲ್ಲಿ 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು. ನಿಮ್ಮ ಕಷ್ಟಗಳು ಹೋಗ್ದಿಲ್ದಂಗೆ ಇರ್ಬೋದು, ಸಾಲಗಳು ಹೋಗ್ದಿಲ್ದಂಗೆ ಇರ್ಬೋದು, ಬೆಲೆವೀನಗಳು ಹೋಗ್ದಿಲ್ದಂಗೆ ಇರ್ಬೋದು, ಹೋರಾಟಗಳು ಹೋಗ್ತಿಲ್ದಂಗೆ ಇರ್ಬೋದು, ತೊಂದರೆಗಳು ಹೋಗ್ತಿಲ್ದಂಗೆ ಇರ್ಬೋದು. ಯೇಸುವಿನ ನಾಮದಲ್ಲಿ ಬೆಳಗಿನ ಸಮಯದಲ್ಲಿ ಇಲ್ಲಿಂದ ನೀವು ಆಚೆ ಹೋಗುವಾಗ ದೇವರು ಒಂದು ಬಿಡುಗಡೆ ಕೊಟ್ಟು ಕಳಿಸ್ತಾನೆ. ದೇವರ ಸ್ತೋತ್ರ. ಆಮೇಲೆ ಹಲ್ಲೆಲೂಯಾ, ಸ್ತೋತ್ರ. ಆಗ ಅವನ್ನ ನೋಡಿ ಹೇಳ್ತಾರೆ ದೇವರು, ನಿನ್ಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸುಂಟಾ? ಕೆಲವರಿಗೆ ನಿನಗೆ ವಾಸಿ ಆಗೋದಕ್ಕೆ ಇಷ್ಟನಾ ಅಂದ್ರೆ ಕೆಲವ್ರಿಗೆ ಇಷ್ಟ ಇಲ್ಲ ಅಂತಾರೆ. ಯಾಕೆ ಗೊತ್ತಾ? ನಾನು ಹಿಂಗೆ ಎದ್ದು ಬಿಡ್ತೀನಿ ಬಿಡ್ರಿ, ನಾನು ಬದಲಾಗೋದಕ್ಕೆ ನನಗೆ ಇಷ್ಟ ಇಲ್ಲ, ಇದೇ ತರ ಇರ್ತೀನಿ ಅಂತಾರೆ. ಯಾರನ್ನಾದ್ರೂ ನೋಡಿದೀರಾ ಹಂಗೆ? ಹಲ್ಲೆಲೂಯಾ. ಅಯ್ಯೋ ಏನ್ ಕೇಳೋದು ದೇವ್ರ ವಾಕ್ಯ ಬಿಡಿ, ನಾನು ಇದ್ದಂಗೆ ಇರ್ತೀನಿ, ನಾನು ಬದಲಾಗೋದಕ್ಕೆ ಇಷ್ಟನೇ ಇಲ್ಲ ಅಂತಾರೆ. ಆದ್ರೆ ಯೇಸು ಅವನ್ನ ಕೇಳ್ತಾರೆ, ಯಾರಿಗೂ ಒತ್ತಾಯ ಇಲ್ಲ. ಯೇಸು ಸ್ವಾಮಿ ಯಾರಿಗೂ ಹಿಂಸೆ ಕೊಡಲ್ಲ, ಬರ್ರಿ ನನ್ನ ಹತ್ರ ಅಂತ ಪ್ರೀತಿಯಿಂದ ಕರೀತಾನೆ. ನಿಮ್ ಭಾರನ ಎತ್ಕೊಳ್ಳೋದಕ್ಕೆ ಕರೀತಾನೆ ಯೇಸು ಕ್ರಿಸ್ತನು. ಎಲೆ ಕಷ್ಟಪಡುವರೆ, ಭಾರ ಹೊತ್ತವರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ. ಎಂತಕ್ಕೆ? ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ ಅಂತ. ಸುಮ್ನೆ ಏನಾದ್ರು ಕರೀತಾವ್ರ? ನಿಮ್ಮ ಹತ್ರ ಸುಮ್ನೆ ಏನಾದ್ರು ಕರೆಸಿ ಏನಾದ್ರು ಮಾಡಿಸ್ಕೊಂತಾರ? ನೋಡಿ, ನಿಮ್ಮ ಭಾರನ ಎತ್ಕೊಂಡು ಅವ್ರೊಳಗಡೆ ಇರೋ ಸಮಾಧಾನ ನಿಮಗೆ ಕೊಡ್ತಾವ್ರಂತೆ. ಆದ್ರೆ ಇವನಿಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸುಂಟಾ ಅಂದಾಗ, ಸ್ವಾಮಿ ನನಗೆ ವಾಸಿ ಆಗೋದಕ್ಕೆ ಮನಸ್ಸುಂಟು, ಆದ್ರೆ ನಾನು ಎದ್ದೇಳೋದಕ್ಕೆ ಮುಂಚೆ ನನಗಿಂತ ಮುಂದಾಗಿ ಒಬ್ಬ ಎದ್ದೋಗಿ ವಾಸಿ ಆಗ್ಬಿಡ್ತಾ ಇದ್ದಾನೆ, ನನ್ನ ಕೈನಲ್ಲಿ ಎದ್ದೇಳೋದಕ್ಕೆ ಆಗ್ತಾ ಇಲ್ಲ. ಆಗ ಯೇಸು ಸ್ವಾಮಿ, ಇವನು ಈ ಸ್ಥಿತಿಲಿ ಇರೋದು ಬಹಳ ದಿನದಿಂದ ಇದ್ದಾನೆ, ಹಲ್ಲೆಲೂಯಾ, ಈ ಕಷ್ಟದಲ್ಲಿ ಅನೇಕ ವರ್ಷಗಳಿಂದ ಬಾಧೆ ಪಟ್ಕೊಂಡಿದ್ದಾನೆ ಅಂತ ಹೇಳಿ ಯೇಸು ತಿಳಿದುಕೊಂಡು ಅವನ್ನ ನೋಡಿ ಹೇಳ್ತಾರೆ, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡಿ ಅಂತ ಹೇಳಿ. ಆ ಕ್ಷಣದಲ್ಲಿ ಅವನು ತನ್ನ ಹಾಸಿಗೆಯನ್ನು ಎತ್ತಿಕೊಂಡು ಎಲ್ಲ ಜನಗಳ ಮುಂದೆ ನಡೀತಾನ ಅವನು. ಆಮೇಲೆ 38 ವರ್ಷದಿಂದ ತನ್ನ ಹಾಸಿಗೆಯನ್ನ ಎತ್ತಿ ನಡೆಯೋದಕ್ಕಾಗ್ದಿಲ್ದಂಗಿದ್ದ, 38 ವರ್ಷದಿಂದ ಎತ್ತಿ ನಡೆಯೋದಕ್ಕಾಗ್ದಿಲ್ದಂಗಿದ್ದ, 38 ವರ್ಷದಿಂದ ಅವನ ಶರೀರ, ಆತ್ಮ, ಪ್ರಾಣದಲ್ಲಿ ಬಲ ಇಲ್ದಿದ್ದಂಗಿದ್ದ, ಒಂದು ಚೇಂಜ್ ಆಗ್ತಿಲ್ದಂಗಿದ್ದ. ಯೇಸು ಕ್ರಿಸ್ತನು ಎಲ್ಲವನ್ನು ಬದಲಾಗಿ ಮಾರ್ಪಡಿಸಿದನು. ಹಲ್ಲೆಲೂಯಾ, ಸ್ತೋತ್ರ. ಅವನ ಬದಲ ಮಾಡಿ ಅವನ ಕಳಿಸ್ತಾರೆ. ಒಂದು ದಿನ ವಾಸಿ ಮಾಡಾದ್ಮೇಲೆ ದೇವರ ಆಲಯದಲ್ಲಿ ಅವನ್ನ ನೋಡ್ತಾರೆ. ಯೇಸು ಕೇಳ್ತಾರೆ ಅವನಿಗೆ, ನಿನಗೆ ವಾಸಿ ಆಯ್ತಲ್ಲ, ಇನ್ ಮುಂದೆ ನೀನ್ ಪಾಪ ಮಾಡಬೇಡ ಅಂತ ಹೇಳಿ. ಅದಕ್ಕೆ ಮುಂಚೆ ಫರಿಸಾಯರು, ಸದುಕಾಯರು ಕೇಳ್ತಾರೆ, ನಿನಗೆ ವಾಸಿ ಮಾಡಿದವರು ಯಾರು ಅಂತ. ಸ್ವಾಮಿ, ಆ ದಿನ ಜನ ಜಾಸ್ತಿ ಇದ್ರು, ವಾಸಿ ಮಾಡಿದವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ, ಜನ ಜಾಸ್ತಿ ಇರೋದ್ರಿಂದ ಹೊಂಟೋಗಿದ್ರು ಅಂತ ಹೇಳ್ತಾನೆ. ಮಾರನೇ ದಿನ ಯೇಸು ಚರ್ಚಲ್ಲಿ ಸಿಕ್ಕಿ ದೇವರ ಆಲಯದಲ್ಲಿ ಅವನಿಗೆ, ನಿನಗೆ ವಾಸಿ ಆಯ್ತಲ್ಲ, ಪಾಪ ಮಾಡಬೇಡ ಅನ್ನುವಾಗ
ಅವಾಗ ಅವನು ಗೊತ್ತಾಯ್ತದೆ ಯೇಸುನೇ ನನಗೆ ವಾಸಿ ಮಾಡಿರೋದು ಅಂತ. ಯೇಸುನೇ ನನಗೆ ವಾಸಿ ಮಾಡಿರೋದಂತ ಎಲ್ಲಾರ್ಗು ಹೋಗಿ ಅವನು ಸಾರ್ತಾನೆ. ಅಲ್ಲಿಂದ ಅವರು ಯೇಸುನ ಕೊಲೆ ಮಾಡೋದಕ್ಕೆ ಅವರು ಏನ್ ಮಾಡ್ತಾರೆ, ಪ್ಲಾನ್ಗಳು ಮಾಡ್ತಾರೆ. ಆಮೀನ್, ಹಲ್ಲೆಲೂಯಾ. ಅವನ ಹಾಸಿಗೆನೆ ಎತ್ಕೊಂಡು ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ, ಕೈ ಕಾಲುಗಳಲ್ಲಿ ಬಲ ಇರಲಿಲ್ಲ, ಆತ್ಮದಲ್ಲಿ ಬಲ ಇರಲಿಲ್ಲ, ದೇಹದಲ್ಲಿ ಬಲ ಇರಲಿಲ್ಲ. ಆಮೀನ್, ಹಲ್ಲೆಲೂಯಾ. ದೇವರವನ್ನ ಪರ್ಫೆಕ್ಟ್ ಆಗಿ ಅವನ್ನ ಮಾರ್ಪಡಿಸ್ತಾರೆ ನೋಡಿ. 38 ವರ್ಷದಿಂದ ಹೋಗ್ದಿಲ್ದಿರೋಂತ ಕಷ್ಟಗಳನ್ನ ಕರ್ತನು ಒಂದೇ ಕ್ಷಣದಲ್ಲಿ ಅವನ್ನ ಗುಣ ಮಾಡಿ ಕಳಿಸ್ತಾರೆ. ಆಮೀನ್, ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹಲ್ಲೆಲೂಯಾ. ಕೆಲವರು ಸುಮಾರು ವರ್ಷಗಳಿಂದ ಹಲ್ಲೆಲೂಯಾ ಬಾಧೆ ಪಟ್ಕೊಂಡು ಚೇಂಜ್ ಆಗದಿಲ್ದಂಗೆ, ಬಿಡುಗಡೆ ಆಗದಿಲ್ದಂಗೆ, ಸುಖ ಆಗದಿಲ್ದಂಗೆ, ಒಂದು ಜಯ ಸಿಗ್ತಿಲ್ದಂಗೆ ನೀವು ಕುಂತಿ ಆರಾಧಿಸ್ಕೊಂಡಿರ್ಬೋದು ಯೇಸು ಹತ್ರ. ಈ ಬೆಳಗಿನ ಸಮಯದಲ್ಲಿ ಕರ್ತನು ಹಲ್ಲೆಲೂಯಾ ಅವನಿಗೆ ಬಿಡುಗಡೆ ಮಾಡ್ದಂಗೆ ನಿಜವಾಗಿ ನಿಮ್ಗೂ ಈ ದಿನ ಒಂದು ಬಿಡುಗಡೆ ಕೊಡ್ತಾನೆ, ಒಂದು ಸಮಾಧಾನ ಕೊಡ್ತಾನೆ ದೇವರು, ಒಂದು ಸಂತೋಷ ಕೊಡ್ತಾನೆ ದೇವರೇ ಸ್ತೋತ್ರ, ಒಂದು ಜೀವನ ಕೊಡ್ತಾನೆ. ಆಮೀನ್, ಹಲ್ಲೆಲೂಯಾ. ಎಜೆಕಿಯಲ್ ಪುಸ್ತಕದಲ್ಲಿ ನೋಡ್ತೀವಿ, ಎಜೆಕಿಯ ಕುಂತಿರ್ತಾನೆ, ದೇವರ ಆತ್ಮನು ಹೇಳ್ತಾನೆ, ಎಜೆಕಿಯ ನಾನ್ ನಿನ್ ಜೊತೆನಲ್ಲಿ ಮಾತಾಡ್ಬೇಕು, ಎದ್ದೇಳ ಅಂತಾರೆ. ಅವನು ಎದ್ದೇಳಕ್ ಆಗಲ್ವೇನೋ, ಆದ್ರೆ ದೇವರ ಆತ್ಮ ಅವನ ಒಳಗಡೆ ಹೋಗಿ ಅವನ ಎತ್ತಿ ನಿಂತ್ಕೊಳ್ಳುವಂತೆ ಮಾರ್ಪಡಿಸ್ತೈತೆ. ಆಮೀನ್, ಹಲ್ಲೆಲೂಯಾ. ಈ ದಿನದಲ್ಲಿ ನಿಮ್ ಕೈನಲ್ಲಿ ಮಾಡಕ್ ಆಗದಿರೋ ಕಾರ್ಯಗಳನ್ನ ನಿಮ್ ಕೈಯಲ್ಲೇ ದೇವರು ಮಾರ್ಪಡಿಸ್ತಾನೆ. ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ. ನಿಮ್ಮನ್ನ ದೇವರು ಬಲಪಡಿಸ್ತಾನೆ. ನೀವಿಷ್ಟೇ ಇದಾಗೋಯ್ತು, ನನ್ನ ವಯಸ್ಸಾಯ್ತು, ಹಲ್ಲೆಲೂಯಾ, ಇನ್ನು ನಾನು ಸಾಧಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ನೀವು. ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿ ಮೇಲಿರುವ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾದ ಆಲೋಚನೆಗಳಲ್ಲಿ ಕರ್ತನು ನಿಮ್ಮನ್ನ ನಮ್ಮನ್ನ ನಡೆಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರೇ ಸ್ತೋತ್ರ. ಇಸ್ರೇಲರಿಗೆ ಭೂಮಿ ಮೇಲೆ 2 ಅಡಿ ಹಾಕೊಂಡು ಬರುವಂತ ಲವಕ್ಕಿಗಳನ್ನ ದೇವರು ಅವ್ರ ಪಾಲಿನ ಮುಂದೆ ತಂದು ಬೀಳುವಂತೆ ದೇವರು ಮಾರ್ಪಡಿಸಿದನು. ಅವ್ರು ಕಾಣ್ದಿಲ್ದಿರೋ ಅದ್ಭುತಗಳನ್ನು ಮಾಡೋದಕ್ಕೆ ದೇವರು ಅಲ್ಲಿ ಕಾರ್ಯ ಮಾಡಿದನು ದೇವರು. ಅದೇ ರೀತಿಯಾಗಿ ಕರ್ತನು ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಮಾಡಿ ಆತನು ಆಶೀರ್ವಾದ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ ದೇವರು. ಯಾರು ಕಾಣ್ದಿಲ್ದಿರೋ ಆಶ್ಚರ್ಯಕರವಾದ ಕಾರ್ಯಗಳು ಮಾಡ್ತಾನೆ ದೇವರು. ಮಾರ್ಕ್ 2:12 ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ ಇದ್ದವರಿಗೆ ನಾವು ಇಂಥವನ್ನು ಎಂದಿಗೂ ನೋಡದೆ. ಆಮೀನ್, ಹಲ್ಲೆಲೂಯಾ. ಅವನ ಹಾಸಿಗೆಯನ್ನು ಎತ್ತಿಕೊಂಡು ನಡೆಯೋದ್ರನ್ನ ನೋಡಿ ಬೆರಗಾದ್ರು. ಇದುವರೆಗೂ ಇಂಥ ಆಶ್ಚರ್ಯಕರವಾದ ನಾವು ನೋಡೇ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಜನಗಳು. ಇದುವರೆಗೂ ಇಂಥ ಅದ್ಭುತಗಳು ನಾವು ನೋಡಿಲ್ಲ. ಹಲ್ಲೆಲೂಯಾ. ಯಾವ ತರೋ ಅದ್ಭುತಗಳು ನೋಡಿದೀರಾ, ಇವತ್ತು ವ್ಯತ್ಯಾಸವಾದ ಅದ್ಭುತಗಳನ್ನು ನೀವು ಕಾಣ್ತೀರಾ. ಆಮೀನ್, ಹಲ್ಲೆಲೂಯಾ. ಇದುವರೆಗೂ ಕಾಣ್ತಿಲ್ದಿರ ಅದ್ಭುತಗಳನ್ನು ನೀವು, ಹಲ್ಲೆಲೂಯಾ, ಆಶ್ಚರ್ಯಕರವಾದ ಅದ್ಭುತಗಳನ್ನು ಕರ್ತನು ಈ ಭಾನುವಾರ ದಿನ ಈ ಬೆಳಗಿನ ಸಮಯದಲ್ಲಿ ಮಧ್ಯಾಹ್ನ ಆಗೋ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತಗಳನ್ನು ಮಾಡ್ತಾನೆ. ಆಮೀನ್, ಹಲ್ಲೆಲೂಯಾ. 5,000 ಜನ 3 ದಿನ ರಾತ್ರಿ ಆಗಲು ದೇವರ ಆಲಯದಲ್ಲಿ ಬಂದು ಕುಂತಿ ದೇವರನ್ನ ಆರಾಧಿಸ್ಬಿಟ್ಟು ಹೋಗುವಾಗ ಎಲ್ಲರಿಗೂ ತೃಪ್ತಿಯಾಗಿ ಕಳಿಸಿದ್ರು. 5,000 ಜನಗಳಿಗೆ 5 ರೊಟ್ಟಿ 2 ಮೀನನ್ನ ಅದರಲ್ಲಿ 5,000 ಜನಗಳಿಗೆ ಹಂಚಿ 12 ಮಕ್ರಿಗಳು ಮಿಕ್ಕಿ ಅಲ್ಲಿ ಎಲ್ಲರಿಗೂ ದೇವರು ಕಳಿಸಿ ಕೊಟ್ಟನು. ಅದೇ ರೀತಿಯಾಗಿ ದೇವರು ನಿಶ್ಚಯವಾಗಿ ಆಶೀರ್ವಾದ ಮಾಡ್ತಾರೆ ದೇವರು. ಕೆಲವರಿಗೆ ಬಂದಿರೋರು ಬಿಡುಗಡೆ ಕೊಡ್ತಾರೆ. ನೀವು ಪಾಸ್ಟರ್ ಅಮ್ಮನ್ಗೆ ಹೇಳ್ತೀರಾ, ಹೌದು ಪಾಸ್ಟರ್ ಬಂದು ಮೆಸೇಜ್ ಕೊಟ್ಟೋದ್ಮೇಲೆ ಅವ್ರು ಹೇಳೋದ್ಮೇಲೆ ನಮ್ಮ ಜೀವಿತದಲ್ಲಿ ನಮ್ಮ ಕಾರ್ಯ ಮಾಡಿದಾನ ಅಂತ ಹೇಳಿ ನೀವ್ ಹೇಳೇ ಹೇಳ್ತೀರಾ ಪಾಸ್ಟರ್ ಅಮ್ಮನ್ಗೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ.